ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮೆಣಸಿನಕಾಯಿ ಬೆಳೆಗಳ 10 ದಿನಗಳ ನಂತರ ಸ್ಪ್ರೇ ಮಾಡಬೇಕಾದ ಮೊದಲನೇ ಸ್ಪ್ರೇ ಯಾವುದು ಎಂದು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಿಮ್ಮ ಹೊಲಗಳಲ್ಲಿ ಕೂಡ ಇದೇ ರೀತಿಯ ಮುದುರು ಇದೆಯೇ? ಹಾಗಾದರೆ ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ರಿಸಲ್ಟ್ ನೀಡುವ ಸ್ಪ್ರೇ ಯಾವುದು ಎಂದು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ನಂತರದಲ್ಲಿ ಕಂಟಿನ್ಯೂ ಆಗಿ ಸ್ಪ್ರೇಯಿಂಗ್ಗಳ ಬಗ್ಗೆ ವಿಡಿಯೋಗಳು ಬರ್ತಾನೆ ಇರ್ತವೆ. ನನ್ನ ಹೊಲದಲ್ಲಿ ಮಾಡಿರೋ ಸ್ಪ್ರೇಯಿಂಗ್ಗಳು ನಿಮಗೆ ಕೂಡ ಹೇಳ್ತೇನೆ. ನಿಮ್ಗೆ ಗೊತ್ತಿರೋ ಸ್ಪ್ರೇಯಿಂಗ್ಗಳ ಬಗ್ಗೆ ಕೂಡ ಹೇಳಿ ನಾನು ಕೂಡ ತಿಳ್ಕೊಂಡು ಇನ್ನು ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ನನಗೆ ಉಪಯುಕ್ತವಾಗುತ್ತದೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಿಮ್ಮ ಹೊಲದಲ್ಲಿ ಕೂಡ ನರ್ಸರಿಯಿಂದ ತಂದು ನಾಟಿ ಮಾಡಿದ ಹತ್ತಿಗಳ ನಂತರ ಮೈಡ್ಸು ಟ್ರಿಪ್ಸು ಆಲ್ರೆಡಿ ಅಟ್ಯಾಕ್ ಆಗೋದಕ್ಕೋಸ್ಕರ ದೊಡ್ಡ ದೊಡ್ಡ ಮದ್ದುಗಳ ಸ್ಪ್ರೇ ಮಾಡೋ ಅವಶ್ಯಕತೆಯೇ ಇಲ್ಲ. ಅದಕ್ಕೋಸ್ಕರ ನಾವು ಈ ಥರ ಮೈಡ್ಸು ಟ್ರಿಪ್ಸ್ ಆಗಿರೋ ಗಿಡಗಳು ಆ ಥರ ಆಗಿರ್ತಾವೆ ಅಂದರೆ ನೀವೇ ನೋಡ್ಬೋದು. ಇದರಲ್ಲಿ ಚಿಗುರೆಲ್ಲ ಗಂಟಾಗಿ ಮತ್ತು ಸೈಡ್ ಬ್ರಾಂಚಸ್ ಕೂಡ ಬಂದಿರೋಕ್ಕಲ್ಲ ಒಂತಲ್ಲಿ ಕೂಡ. ಇನ್ನು 10 ದಿನದಲ್ಲಿ ಯಾವುದೇ ರೀತಿಯ ಸೈಡ್ ಬ್ರಾಂಚಸ್ಗಳು ಬಂದಿಲ್ಲ. ಇದಕ್ಕೆ ಆಲ್ರೆಡಿ ನಾನು DAPನ ಹೀರಾಟು ಬ್ಲೂ ಕಾಪರ್ ಹಾಕಿನ, ಅದಕ್ಕೋಸ್ಕರ ಎಲ್ಲಿ ಕೂಡ ಗಿಡಗಳು ಸಾತ್ತಿಲ್ಲ. ಚೆನ್ನಾಗಿ ರೂಟ್ ಡೆವಲಪ್ಮೆಂಟ್ ಕೂಡ ಆಗಿದೆ. ಸೈಡಾಗಿ ಸ್ವಲ್ಪ ಆಗಿ ಇದು ಚಿಗುರು ಕೂಡ ಬರ್ತಿದೆ, ಸೈಡ್ ಬ್ರಾಂಚಸ್ ಕೂಡ ಓಪನ್ ಆಗ್ತಿದೆ. ಮತ್ತು ಇದು ಮುದುರು ಕೂಡ ಇದೆ ಆಲ್ರೆಡಿ. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಮುದುರು ಯಾವ ಥರ ಇದೆ ಅಂತ. ಇದನ್ನು ನಾವು ನಿಯಂತ್ರಣ ಮಾಡಲು ರೋಗರನ್ನು ನಾವು ಸ್ಪ್ರೇ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಗ್ರೋತ್ ಬರಲಿ ಅಂತೇಳಿ ಯಾವುದು 319 ಎಕರೆಗೆ 1 kg ಅಷ್ಟು ಮತ್ತು ಬಯೋವಿಟಾ ಎಕರೆಗೆ 1/4 ಲೀಟ್ರಷ್ಟು ಬಯೋವಿಟಾ ಮತ್ತು ಫಂಗಿಸೈಡ್ ಆದ ಅಂಟ್ರಕಾಲನ್ನು ಕೂಡ ಯೂಸ್ ಮಾಡ್ತಿದ್ದೀವಿ. ಇದು ಯೂಸ್ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಮಚ್ಚ ರೋಗ, ಎಲ್ಲಾದರೂ ಎಲೆಗಳು ಎಲ್ಲ ರೀತಿ ಯೆಲ್ಲೋ ಕಲರ್ ಅಂದರೆ ಹಳದಿ ಕಲರ್ ಆಗಿರ್ತವೆ ಮತ್ತು ಗಾಳಿಗೆ ಬಡಿದು ಅವು ಒಣಗೋಗಿರ್ತವೆ. ಇವುಗಳ ನಿಯಂತ್ರಣ ಮಾಡಲು ಅಂಟ್ರಕಾಲ್ ಅಂದರೆ ಸಮರ್ಥವಾಗಿ ನಿಯಂತ್ರಣ ಮಾಡುತ್ತೆ. ನೆಕ್ಸ್ಟ್ 319 ನೋಡೋದಾದರೆ ನಾವು 390 ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಶ್ 3 ಇರುವ ಕಾರಣ ರೂಟ್ ಡೆವಲಪ್ಮೆಂಟು, ಗ್ರೋತ್ ಬರುತ್ತೆ, ಎಲ್ಲ ಹಚ್ಚರಾಗಿ ಕಾಣುತ್ತೆ. ಮತ್ತು ಬಯೋವಿಟಾ ಬಂದರೆ ಮೈಕ್ರೋ ನ್ಯೂಟ್ರಿಯನ್ಸ್, ಎಲ್ಲದಕ್ಕೂ ಮೈಕ್ರೋ ನ್ಯೂಟ್ರಿಯನ್ಸ್ ಆಗಿ ಕೂಡ ಬಯೋವಿಟಾ ವರ್ಕ್ ಕೆಲಸ ಮಾಡುತ್ತೆ. ಸ್ವಲ್ಪ ಗ್ರೋತ್ ಕೂಡ ಬರುತ್ತೆ. ರೋಗರ್ ನೋಡುವುದಾದರೆ ಎಲ್ಲ ರೀತಿಯಲ್ಲಿ ಹುಳುಗಳನ್ನು ಸಮರ್ಥವಾಗಿ ನಿಯಂತ್ರಣ ಮಾಡ್ತದೆ ಮೊದಲ ಹಂತದಲ್ಲಿ. ಅದಕ್ಕೋಸ್ಕರ ನಾವು ಬೇರೆ ಔಷಧಗಳು ಸ್ಪ್ರೇ ಮಾಡೋ ಅವಶ್ಯಕತೆಯೇ ಇಲ್ಲವು. ಸಾಕು, ರೋಗರೊಂದೇ ಸಾಕು, ಎಲ್ಲ ಹುಳುಗಳನ್ನು ನಿಯಂತ್ರಣ ಮಾಡುತ್ತೆ. ನೆಕ್ಸ್ಟ್ ಡೋಸ್ ಬೇಕಾದರೆ ಬೇರೆ ಸ್ಪ್ರೇಯಿಂಗ್ಗಳ ಬಗ್ಗೆ ಹೇಳ್ತೀನಿ. ಈ ರಿಸಲ್ಟ್ ವಿಡಿಯೋ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, 4 ದಿನಗಳ ನಂತರ ಯಾವ ಥರ ರಿಸಲ್ಟ್ ಬಂದಿದೆ ಎಂದು. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.